ಜೇನುನೊಣದ ಜೀವನ ಚಕ್ರ ಮತ್ತು ಇತಿಹಾಸ. ಜೇನುನೊಣವೆಂದರೇನು? ಜೇನುನೊಣ ಪ್ರಾಕೃತಿಕವಾಗಿ ಹಣ್ಣು ಮೂಲೆಗಳು ಪರಾಗ ಸಂಚರಣೆಗೆ ಸಹಾಯ ಮಾಡುವ ಒಂದು ಪ್ರಮುಖ ಕೀಟವಾಗಿದೆ. ಇವು ಸಾಮೂಹಿಕ ಜೀವಿಗಳು ಆಗಿದ್ದು ಜೇನುಗೂಡು ಎಂಬ ಗುಂಪಿನಲ್ಲಿ ಜೀವನ ಸಾಗಿಸುತ್ತವೆ. ಜೇನುನೊಣದ ಇತಿಹಾಸ. ಜೇನುನೊಣಗಳ ಇತಿಹಾಸ 100 ಮಿಲಿಯನ್ ವರ್ಷಗಳಿಗೂ ಹಳೆಯದು. ವೈಜ್ಞಾನಿಕವಾಗಿ ಇದು ಅಪಿಸ್ ಎಂಬ ಪ್ರಭೇದಕ್ಕೆ ಸೇರಿದ ಜೀವಿಗಳು. ಮನುಷ್ಯನು ಸುಮಾರು 500 ವರ್ಷಗಳಿಂದ ಜೇನುನೊಣಗಳನ್ನು ಸಾಕಿಕೊಂಡು ಜೇನುತುಪ್ಪವನ್ನು ಸಂಗ್ರಹಿಸುತ್ತಿದ್ದಾನೆ. ಪ್ರಾಚೀನ ಕಾಲದಿಂದಲೇ ಜೇನುನೊಣಗಳು ಕೃಷಿ ಮತ್ತು ಆಹಾರದ ಪೂರೈಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಜೇನುನೊಣಗಳ ಪ್ರಾಮುಖ್ಯತೆ. ಜೇನುನೊಣಗಳು ಪರಾಗ ಸಂಚರಣೆ ಮಾಡುವುದರಿಂದ ಬೆಳೆಗಳ ಬೆಳವಣಿಗೆ ಮತ್ತು ಆಹಾರ ಉತ್ಪಾದನೆ ಹೆಚ್ಚುತ್ತದೆ. ಉದಾಹರಣೆಗೆ ಶೇಂಗಾ, ಬಾದಾಮಿ, ತೆಂಗು, ಸೀತಾಫಲ, ಸಬ್ಬಸಿಗೆ ಮೊದಲಾದ ಬೆಳೆಗಳಿಗೆ ಪರಾಗ ಸಂಚರಣೆಯನ್ನು ಈ ಜೇನುನೊಣಗಳು ಮಾಡುತ್ತವೆ. ಪ್ರಪಂಚದಲ್ಲಿ 35% ಆಹಾರ ಉತ್ಪಾದನೆಯು ಜೇನುನೊಣಗಳ ಮೇಲೆ ಅವಲಂಬಿತವಾಗಿದೆ. ಜೇನುನೊಣಗಳನ್ನು ರಕ್ಷಿಸುವ ಅಗತ್ಯ. ಜೈವಿಕ ಕೊಳೆನಾಶಕಗಳು ಬಳಕೆ ಜೇನುನೊಣಗಳಿಗೆ ಹಾನಿ ಮಾಡುತ್ತದೆ. ವಾತಾವರಣ ಬದಲಾವಣೆ ಇವರ ಬದುಕಿಗೆ ಅಪಾಯವನ್ನುಂಟು ಮಾಡುತ್ತದೆ. ಹೆಚ್ಚು ಮಳೆಗಾಲದ ಗಿಡಗಳನ್ನು ನೆಡುವುದು, ಜೇನು ಸಂರಕ್ಷಿತ ಪರಿಸರವನ್ನು ಕಾಪಾಡುವುದು ಜೇನುನೊಣಗಳ ಸಂರಕ್ಷಣೆಗೆ ಅಗತ್ಯ. ಜೇನುನೊಣಗಳ ಅದ್ಭುತ ವಿಷಯಗಳು. ಜೇನುನೊಣಗಳು ಸೂರ್ಯನ ಬೆಳಕಿನಿಂದ ದಿಕ್ಕನ್ನು ಅರಿಯುತ್ತವೆ. ಜೇನುನೊಣಗಳು ಸೂರ್ಯನ ಸ್ಥಾನದ ಮೇಲೆ ಆಧಾರವಿಟ್ಟು ದಾರಿಯನ್ನು ಕಂಡುಕೊಳ್ಳುತ್ತವೆ. ಮೋಡ ಕವಿದ ದಿನಗಳಲ್ಲೂ ಸಹ ಅವು ಧ್ವನಿ ವಿವರಣ ತರಂಗಗಳ ಮೂಲಕ ದಾರಿ ಪತ್ತೆ ಮಾಡಬಹುದು. ಜೇನುನೊಣಗಳ ಸಂವಹನ. ಜೇನುನೊಣಗಳು ಪರಸ್ಪರ ವಾಗೆಲ್ ಡ್ಯಾನ್ಸ್ ಎಂದು ಕರೆಯುವ ನೃತ್ಯದ ಮೂಲಕ ದಾರಿ ಮತ್ತು ಆಹಾರದ ಮಾಹಿತಿ ವಿನಿಮಯ ಮಾಡಿಕೊಳ್ಳುತ್ತವೆ. ಜೇನುನೊಣಗಳು ಪ್ರಪಂಚದ ಅತ್ಯಂತ ಶ್ರಮಜೀವಿ ಕೀಟಗಳಾಗಿವೆ. ಒಬ್ಬ ಕೆಲಸಗಾರ ಜೇನುನೊಣ ತನ್ನ ಜೀವನದಲ್ಲಿ 1 ಟೀ ಚಮಚ ಜೇನುತುಪ್ಪ ಮಾತ್ರ ಉತ್ಪತ್ತಿ ಮಾಡಬಹುದು. ಆದರೆ ಒಂದು ಜೇನುಗೂಡಿನಲ್ಲಿ 50,000ಕ್ಕಿಂತ ಹೆಚ್ಚು ನೊಣಗಳು ಇದ್ದು ಸಾವಿರಾರು ಲೀಟರ್ ಜೇನುತುಪ್ಪವನ್ನು ಸಂಗ್ರಹಿಸುತ್ತವೆ. ಜೇನುನೊಣಗಳು ಗಂಟೆಗೆ 24 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತವೆ. ಒಂದು ದಿನದಲ್ಲಿ ಸರಿಸುಮಾರು 8 ರಿಂದ 10 ಕಿಲೋಮೀಟರ್ ದೂರ ಪ್ರಯಾಣಿಸಬಹುದು. ಜೇನುನೊಣಗಳ ಹೃದಯವು ಆಕಾರ ಉಂಗುರವಿದೆ. ಅವುಗಳ ಹೃದಯವು ಉಂಗುರದ ಆಕಾರದಲ್ಲಿದ್ದು ದೇಹದ ಹಿಂದೆ ಆರಂಭವಾಗಿ ಮುಂದೆ ಚಲಿಸುತ್ತದೆ. ಜೇನುನೊಣಗಳಿಗೆ 5 ಕಣ್ಣುಗಳಿವೆ. 2 ದೊಡ್ಡ ಕಣ್ಣುಗಳು ದೃಶ್ಯ ಸ್ಪಷ್ಟತೆಗಾಗಿ, 3 ಕಣ್ಣುಗಳು ಬೆಳಕಿನ ಹೊಳೆಯುವ ವಿವಿಧ ಅರಿವು. ಜೇನುನೊಣಗಳು 1000 ಪುಷ್ಪಗಳನ್ನು ಭೇಟಿ ಮಾಡಬೇಕು. ಒಂದು ಚಿಕ್ಕ ಹನಿ ಜೇನುತುಪ್ಪಕ್ಕಾಗಿ 1 kg ಜೇನುತುಪ್ಪ ತಯಾರಿಸಲು ಜೇನುನೊಣಗಳು ಸರಿಸುಮಾರು 40 ಲಕ್ಷ ಹೂವಿನ ಸಪ್ಪೆಯನ್ನು ಸಂಗ್ರಹಿಸಬೇಕು. ಈ ಪ್ರಪಂಚದಲ್ಲಿ ಜೇನುನೊಣಗಳು ಇಲ್ಲದೇ ಇದ್ದಿದ್ರೆ 70% ಬೆಳೆಗಳು ನಾಶವಾಗುತ್ತವೆ. ಜೇನುನೊಣಗಳು ಪರಾಗ ಸಂಚರಣೆಗೆ ಸಹಾಯ ಮಾಡದಿದ್ದರೆ ಬೆಳೆಗಳ ಉತ್ಪಾದನೆ 70% ಕಡಿಮೆಯಾಗಬಹುದು. ಜೇನುನೊಣ ಕೇವಲ 6 ವಾರ ಮಾತ್ರ ಬದುಕುತ್ತವೆ. ಒಂದು ಕೆಲಸದ ಜೇನುನೊಣ ಜೇನುಗೂಡಿನೊಳಗೆ 6 ವಾರ ಮಾತ್ರ ಬದುಕುತ್ತವೆ. ಆದರೆ ರಾಣಿ ಜೇನುನೊಣ 5 ವರ್ಷಗಳವರೆಗೆ ಜೀವಿಸ. ಜೇನುನೊಣ ಕಹಿ ಕಚ್ಚಿದ ಮೇಲೆ ಸಾಯುತ್ತವೆ. ಕೆಲಸಗಾರ ಜೇನುನೊಣಗಳು ತಮ್ಮ ಕಟಿಕೆ ಬಳಸಿದ ಬಳಿಕ ಪೂರ್ಣವಾಗಿ ದೇಹವನ್ನು ಕಳೆದುಕೊಳ್ಳುತ್ತವೆ ಮತ್ತು ಸಾಯು. ಅದೇನು ಅದ್ಭುತ ಪ್ರಾಣಿಯಲ್ಲವೇ ಜೇನುನೊಣ. ಇಲ್ಲಿ ಇನ್ನಷ್ಟು ಅಚ್ಚರಿಗೊಳ್ಳುವ ಜೇನುನೊಣದ ಮಾಹಿತಿಗಳು. ಜೇನುನೊಣದ ಹೃದಯ ಸಂಪೂರ್ಣ ದೇಹದಲ್ಲಿ ಹರಡಿರುತ್ತದೆ. ಮನುಷ್ಯರ ಹೃದಯವು ಒಂದೇ ಸ್ಥಳದಲ್ಲಿರುತ್ತದೆ, ಆದರೆ ಜೇನುನೊಣದ ಹೃದಯವು ಸಂಪೂರ್ಣ ದೇಹವನ್ನು ಆವರಿಸಿದೆ. ಅದು 4 ಚಿಕ್ಕ ಕೊಠಡಿಗಳಿಂದ ಕೂಡಿದ್ದು ರಕ್ತವನ್ನು ಮುಂಭಾಗಕ್ಕೆ ಮತ್ತು ಹಿಂಭಾಗಕ್ಕೆ ಹರಿಸುತ್ತದೆ.
ಜೇನುನೊಣಗಳು ಬಣ್ಣಗಳ ಲೋಕದಲ್ಲಿ ಜೀವಿಸುತ್ತವೆ. ಮನುಷ್ಯರು ಎರಡು ಬಣ್ಣಗಳಿಗೆ ಹೆಚ್ಚು ಪ್ರತಿಕ್ರಿಯಿಸುತ್ತಾರೆ, ಆದರೆ ಜೇನುನೊಣಗಳಲ್ಲಿ ನೀಲಿ, ಹಸಿರು, ಹಳದಿ ಮತ್ತು ಅಲ್ಟ್ರಾವೈಲೆಟ್ ಬೆಳಕನ್ನು ಗುರುತಿಸಲು ಸಾಮರ್ಥ್ಯವಿದೆ. ಆದರೆ ಕೆಂಪು ಬಣ್ಣ ಅವರಿಗೆ ಜೇನುಗೂಡಿನ ಒಳಗಿನ ತಾಪಮಾನ ಎಸಿ ಅಥವಾ ಹೀಟರ್ ನಂತೆಯೇ ಕಾರ್ಯನಿರ್ವಹಿಸುತ್ತದೆ. ಜೇನುನೊಣಗಳು ತಂಪಾದ ಹವಾಮಾನದಲ್ಲಿ ಗುಂಪು ಸೇರಿಕೊಂಡು ತಾಪಮಾನವನ್ನು ಹೆಚ್ಚಿಸುತ್ತವೆ. ಉಷ್ಣ ಹವಾಮಾನದಲ್ಲಿ ಅವು ಪದಾರ್ಥವನ್ನು ಬಾಯಿಯಿಂದ ಬಿಸಿ ಶೀತಳತೆ ತರಲು ಸಹಾಯ ಮಾಡುತ್ತವೆ. ಇದನ್ನು ಜೇನುನೊಣದ ನೈಸರ್ಗಿಕ ಎಸಿ ಅಂತ ಕರೆಯುತ್ತಾರೆ. ಜೇನುನೊಣಗಳು ಗಿಡಗಳ ಹಣ್ಣು ತಿನ್ನುವ ಹಾವುಗಳಿಗೆ ಮತ್ತು ಹುಳಗಳಿಗೆ ಒಂದು ವಿಶೇಷ ತಂತ್ರ ಬಳಸಿ ಹೋರಾಟ ಮಾಡುತ್ತವೆ. ಅವು ಒಟ್ಟಾಗಿ ಗುಂಪು ಸೇರಿಕೊಂಡು 46 ಸೆಲ್ಸಿಯಸ್ ಅಂದರೆ 114 ಫ್ಯಾರನೈಟ್ ಉಷ್ಣತೆ ಉತ್ಪತ್ತಿ ಮಾಡಿ ಹಾವನ್ನು ಮತ್ತು ಹುಳುಗಳನ್ನು ಸಾಯಿಸುತ್ತವೆ. ಇದನ್ನು ಈಟ್ ಬಾಲ್ ಅಟ್ಯಾಕ್ ಅಂತ ಕರೆಯುತ್ತಾರೆ. ಜೇನುನೊಣಗಳು ಬದಲಾದ ಪರಿಸರಕ್ಕೆ ವೇಗವಾಗಿ ಹೊಂದಿಕೊಳ್ಳುತ್ತವೆ. ಶಬ್ದ ಮುಖಾಂತರ ಪರಸ್ಪರ ಸಂಪರ್ಕಿಸುವುದರಿಂದ ಜೇನುನೊಣಗಳು ಬದಲಾದ ಪರಿಸ್ಥಿತಿಗೆ ಬೇಗನೆ ಹೊಂದಿಕೊಳ್ಳಬಲ್ಲವು. ಹಾಗಾಗಿ ಅವುಗಳು ಜೀವಜಾತಿಗಳ ಸಂರಕ್ಷಣೆಯಲ್ಲಿ ಅತ್ಯಂತ ಮುಖ್ಯವಾಗಿ ಬೇಕು.